ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸಿಂಪಲ್ ಆಗಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ, ಅನ್ನ ಕೂಡ ಉರುಡಿಯಾಗಿ ಬರುತ್ತೆ. ಹೋಟೆಲ್ ಟೇಸ್ಟೇ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು, ಹೊಟ್ಟೆ ತುಂಬ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಶುರು ಮಾಡೋಣ. ಇವಾಗ ಇಲ್ಲಿ ಚಿಕನ್ ತಗೊಂಡಿದ್ದೀನಿ. ಚಿಕನ್ನು ಕೂಡ ಇಲ್ಲಿ ಒಂದು ಅರ್ಧ kg ಅಷ್ಟು ಚಿಕನ್ ಇದೆ. ಅದಕ್ಕೆ 3 ಸ್ಪೂನಿನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಫಸ್ಟೇ ಮೊಸರು ಹಾಕಿ ನೆನೆಸಿ ಇಡೋದ್ರಿಂದ ಇಲ್ಲಿ ಬಿರಿಯಾನಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು 3 ಸ್ಪೂನಿನಷ್ಟು ಬಿರಿಯಾನಿ ಪೌಡರ್ ಇದೆ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚಿಕನ್ಗೂ ಪೀಸಸ್ಗೂ ಮಸಾಲ ಹಿಡಿಬೇಕು. ನೆಕ್ಸ್ಟ್ ಇದಕ್ಕೆ ಒಂದೇ 1 ಸ್ಪೂನಿನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಚಿಕನ್ನು ತಿನ್ನಬೇಕಾದ್ರೆ ಸಪ್ಪೆ ಅನ್ನಿಸ್ಬಾರ್ದು ಬಿರಿಯಾನಿಲಿ, ಅದಕ್ಕೋಸ್ಕರ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡಿ. ನೆಕ್ಸ್ಟ್ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 3 ಗೆಡ್ಡೆಯಷ್ಟು, ಮತ್ತು ಅದು ಅರ್ಧದಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 4 ಹಸಿಮೆಣಸಿಕಾಯಿ, ಒಂದೇ 1 ಈರುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಅಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕು. ನೋಡಿ ಇವಾಗ ರುಬ್ಕೊಂಡಾಗಿದೆ. ನೆಕ್ಸ್ಟ್ ಇವಾಗ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಪಲಾವ್ ಸ್ಪೈಸಸ್ಸು, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ 4, ಪಲಾವ್ ಎಲೆ, ಓಂ ಕಾಳು, ಲವಂಗ ಇಷ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಎಣ್ಣೆ ಕಾದಾದ್ಮೇಲೆ ಹಾಕ್ಕೊಬೇಡಿ. ಇಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜಿನಷ್ಟು 2 ಈರುಳ್ಳಿನ. ಇದು ಕೂಡ ಹಸಿ ವಾಸನೆ ಹೋಗಿ ಫುಲ್ ಸಾಫ್ಟ್ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದೇ 1 ಸ್ಪೂನಿನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಬೇಗ ಸ್ಮೂತ್ ಆಗಲಿ ಅಂತ. ನೋಡಿ ಇವಾಗ ಈರುಳ್ಳಿ ಇಷ್ಟು ಫ್ರೈ ಆಗಿದೆ. ಇವಾಗ ಇನ್ನೊಂದು 5 ನಿಮಿಷ ಹೋದರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಈರುಳ್ಳಿ ಫ್ರೈ ಆದಷ್ಟು ನಮಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಜಾಸ್ತಿ ಈರುಳ್ಳಿ ಬಳಸಿದ್ರೆ ಬಿರಿಯಾನಿ ಸಿಹಿ ಬಂದುಬಿಡುತ್ತೆ. ಅದಕ್ಕೆ ಲಿಮಿಟಾಗಿ ನೋಡ್ಕೊಂಡು ಬಳಸಬೇಕು ಈರುಳ್ಳಿನ. ನೋಡಿ ಇವಾಗ ರೆಡಿಯಾಗಿದೆ. ಈಗ ನಾನು ಇದಕ್ಕೆ ಟೊಮೊಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 3 ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣು ಕೂಡ ಪೂರ್ತಿ ಸಾಫ್ಟ್ ಆಗಬೇಕು, ಆಗಲೇ ನಮಗೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, ಮತ್ತು 1 ಸ್ಪೂನಿನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಬೇಗ ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತೆ. ಈಗ ಟೊಮೊಟೊ ಕೂಡ ನೋಡಿ ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಥರ ಇರಬೇಕು, ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ನಾವು ಮಸಾಲನ ರೆಡಿ ಮಾಡ್ಕೊಂಡಿದ್ವಲ್ಲ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಕೂಡ ಆ ಮಸಾಲವನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಈಗಲೇ ಮಸಾಲ ಗಮ್ ಅಂತ ಇದೆ. ತುಂಬ ಚೆನ್ನಾಗಿರುತ್ತೆ. ಹೆವಿ ಕೂಡ ಮಸಾಲ ನಮಗೂ ಅನಿಸೋದಿಲ್ಲ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಹಸಿ ವಾಸನೆ ಹೋಗಬೇಕು, ಎಣ್ಣೆ ಜಿಡ್ಡು ಸಪ್ರೇಟ್ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂಚೂರು ವಾಸನೆ, ಸೊಪ್ಪಿನ ವಾಸನೆ ಆಗಲಿ ಈರುಳ್ಳಿ ವಾಸನೆ ಆಗಲಿ ಬರಬಾರ್ದು. ನೋಡಿ ಇವಾಗ ರೆಡಿಯಾಗಿದೆ. ನಾನಿವಾಗ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಎಲ್ಲ ಹಾಕಿ ನೆನೆಸಿ ಇಟ್ಟಿದ್ವಲ್ಲ, ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಮಸಾಲ ಹಿಡಿಯುತ್ತೆ, ಅದಕ್ಕೋಸ್ಕರ ಮುಂಚೆನೇ ನೀವು ಮೊಸರೆಲ್ಲ ಹಾಕಿ ನೆನೆಸಿ ಇಡಬೇಕು. ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಓಪನ್ ಆಗಿಯೇ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಿನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊತಾ ಇದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಿನಷ್ಟು ಚಿಕನ್ ಮಸಾಲವನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಮಸಾಲನ ಹಾಕ್ಕೊಂಬೇಡಿ, ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ನಮಗೆ ಜಾಸ್ತಿ ಮಸಾಲನೂ ಹೆವಿ ಅನಿಸೋದಿಲ್ಲ. ಜಾಸ್ತಿ ಯಾರು ಮಸಾಲ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಲೈಟಾಗಿದ್ದರೆ ತುಂಬ ಇಷ್ಟ ಆಗುತ್ತೆ. ನಮಗೆ ಖಾರ ಇಷ್ಟೇ ಸಾಕು ಅನ್ನೋರು ಅಚ್ಚ ಖಾರದ ಪುಡಿ ಹಾಕ್ಕೊಬೇಡಿ. ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಬೇಕು ಅನ್ನೋರು ಇಲ್ಲಿ 1 ಸ್ಪೂನಿನಷ್ಟು ಅಚ್ಚ ಖಾರದ ಪುಡಿ ನಾನು ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಮಾತ್ರ ನೀವು ಸೇರಿಸ್ಕೊಳ್ಳಿ ಅಷ್ಟೇ. ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ಓಪನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ಇವಾಗ ಇದೊಂದು 10 ನಿಮಿಷ ಬೆಂದು ಆದಮೇಲೆ ಇಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಯಾವ ಗ್ಲಾಸಲ್ಲಿ ಅಕ್ಕಿನ ಹಾಕ್ಕೊತೀವಿ ಅದೇ ಗ್ಲಾಸ್ನ ನೀರು ಹಾಕೋಕ್ಕೆ ಕೂಡ ಬಳಸಬೇಕು, ಇಲ್ಲಾಂದರೆ ನಮಗೆ ಚೆನ್ನಾಗಿ ಬರೋದಿಲ್ಲ, ಉಡುಡಿಯಾಗಿ ಬರೋದಿಲ್ಲ. ಇಲ್ಲಿ 2 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ನಾನು. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಿ. 1 ಕುದಿ ಬಂದಾದಮೇಲೆ ಇದನ್ನು, ಈಗ ಕುದಿನೂ ಬರ್ತಾ ಇದೆ, ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ವಿಷಲ್ನ ಕೂಗಿಸ್ಕೊಬೇಕು ನಾವು. ಇದು ವಿಷಲ್ ಕೂಗ್ತಾ ಇಲ್ಲಿ ನಾವಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ನೆನಾಕಿ ಇಟ್ಕೊಬೇಕು. ಫಸ್ಟು ನೆನೆಸಿ ಇಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು 3 ಗ್ಲಾಸಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ 2 ಸಲ ವಾಶ್ ಮಾಡಿ ನೀರು ಹಾಕಿ ನೆನೆಸಿ ಇಡಬೇಕು, ಒಂದು 10 ನಿಮಿಷ ಅಷ್ಟೇ, ಜಾಸ್ತಿ ನೆನೆಸಿ ಇಡಬೇಡಿ. ಈಗ ಚಿಕನ್ ಕೂಡ ಬೆಂದಿದೆ, ಅಕ್ಕಿನೂ ಕೂಡ ಅಷ್ಟೊತ್ತಿಗೆ ನೆಂದಿರುತ್ತೆ. ನೋಡಿ ಚಿಕನ್ ಕೂಡ ಬೆಂದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾವು ಈ ಗ್ರೇವಿಲೇ ನಾವು ಅನ್ನ ಕೂಡ ಕಲಿಸ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಗ್ರೇವಿ.
ಒಂದ್ಸಲ ನೀವು ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನಾವು ಇದರಲ್ಲೇ ಅನ್ನ ತಿನ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ಚಿಕನ್ನು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಮಸಾಲನೂ ಕೂಡ ತುಂಬ ಚೆನ್ನಾಗಿ ಹಿಡಿದಿರುತ್ತೆ ನೋಡಿ. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿ ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈಗ ಇದಕ್ಕೆ ಇನ್ನೇನು ಹಾಕ್ಕೋಬೇಡಿ, ಇನ್ನೇನು ಹಾಕೋ ಅವಶ್ಯಕತೆನೇ ಇಲ್ಲ, ಮುಂಚೆನೇ ಎಲ್ಲ ಹಾಕಿರೋದ್ರಿಂದ. ಇಲ್ಲಿ ಮತ್ತೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು 2 ಗ್ಲಾಸಿನಷ್ಟು ನೀರು ಮಾತ್ರ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. 3 ಗ್ಲಾಸಿನಷ್ಟು ನಾನು ಅಕ್ಕಿ ತಗೊಂಡಿದ್ದೀನಿ. ನನ್ನ ಲೋಟದಲ್ಲಿ ತೋರಿಸ್ತಾ ಇದ್ದೀನಿ. ಅಷ್ಟು ಒಂದು ಪೂರ್ತಿ ಗ್ಲಾಸಲ್ಲಿ ನೀವು ನೀರು ಹಾಕ್ಕೊಬಾರ್ದು, ಸ್ವಲ್ಪ ಕಾಲು ಭಾಗ ಕಡಿಮೆ ಮಾಡಿ ನೀವು ನೀರು ಹಾಕ್ಕೊಬೇಕು. ಅಕ್ಕಿನೂ ಮುಂಚೆನೇ ನೆಂದಿರೋದ್ರಿಂದ ತುಂಬ ಚೆನ್ನಾಗಿ ಬಿರಿಯಾನಿ ಆಗುತ್ತೆ ನೋಡಿ. ಇವಾಗ ಕುದೀತಾ ಇದೆ, ನಾನಿವಾಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಾವು ಯಾವಾಗ್ಲೂ ಅಷ್ಟೇ ನೀರು ಕುದ್ದಾದಮೇಲೆ ಅಕ್ಕಿನ ಸೇರಿಸ್ಕೊಬೇಕು. ಅಕ್ಕಿನ ಸೇರಿಸ್ಕೊಂಡು ಆದಮೇಲೆ ತಕ್ಷಣವೇ ನಾವು ಕ್ಯಾಪ್ ಹಾಕೋಕ್ಕೆ ಹೋಗಬಾರ್ದು. 1-2 ಕುದಿಸ್ಕೊಬೇಕು. ಕುದಿಸ್ಕೊಂಡು ಆದಮೇಲೆ ನಾವು ಏನಿದ್ರೂ ಕ್ಯಾಪ್ ಹಾಕ್ಕೊಬೇಕು. ನೆಕ್ಸ್ಟ್ ನೋಡಿ, ಇವಾಗ ಕುದೀತಾ ಇದೆ. ನಾನಿವಾಗ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಖಾರ, ಸಪ್ಪೆ ಎಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಪ್ ಹಾಕ್ಕೊಳ್ಳಿ. ಕ್ಯಾಪ್ ಹಾಕ್ಕೊಂಡಾದ್ಮೇಲೂ ಕೂಡ ವಿಷಲ್ನ ಕೂಗಿಸ್ಬಾರ್ದು ನಾವು. ಒಂದು ವಿಷಲ್ ಬರ್ತಾ ಇದೆ, ಸೌಂಡ್ ಆಗುತ್ತೆ, ಬರ್ತಾ ಇದೆ ಅಂದಾಗ ನಾವು ಆಫ್ ಮಾಡಿಬಿಡ್ಬೇಕು ನೋಡಿ. ಈಗ ರೆಡಿಯಾಗಿದೆ ಬಿರಿಯಾನಿ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಕೂಡ ಅನ್ನ ಗಿಂಜಿಗಳ ಥರ ಆಗಿಲ್ಲ, ಮೆತ್ತಗಾಗಿಲ್ಲ, ತುಂಬ ಉಡುಡಿಯಾಗಿ ಬಂದಿದೆ ನೋಡಿ. ಪರ್ಫೆಕ್ಟಾಗಿ ಬರುತ್ತೆ. ನಾವು ಈ ಥರ ನೀರು ಹಾಕ್ಕೊಬೇಕು. ನೀರನ್ನ ಕಡಿಮೆನೇ ಹಾಕ್ಕೊಬೇಕು. ನಾವು ಅಕ್ಕಿನ ನೆನೆಸಿಟ್ರೆ ನೀರನ್ನ ಕಡಿಮೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನೋಡಿ. ಚಿಕನ್ಗೆ ಮಸಾಲ ಕೂಡ ತುಂಬ ಚೆನ್ನಾಗಿ ಹಿಡಿದಿದೆ. ನೀವು ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.